यूट्यूब का कंटेंट ಹಬ್ಬ ಸೀಸನ್ ಅಲ್ವಾ ತಗೊಂತಾರಲ್ಲ ಹಬ್ಬ ಅಂತ. ಬಿಲ್ಲಿದೆ. ಇದು ಹಬ್ಬದ ಹಿಂದಿನ ದಿನ ಡೆಕೋರೇಷನ್ ಎಲ್ಲ ರೆಡಿ ಮಾಡಿಸಿದ್ವಿ. ವ್ಲಾಗ್ ಏನೂ ಮಾಡಲಿಲ್ಲ ರೆಡಿ ಮಾಡಬೇಕಾದ್ರೆ. ಈ ರೀತಿ ಮಾಡಬೇಕು ಅನ್ನೋ ಪ್ಲ್ಯಾನಿಂಗ್ ಏನೂ ಇರಲಿಲ್ಲ, ಸಡನ್ ಪ್ಲ್ಯಾನು. ಲಾಸ್ಟ್ ಮೂಮೆಂಟಲ್ಲಿ ಇದೆಲ್ಲ ಆಗಿದ್ದು. ಸಿಂಪಲ್ಲಾಗಿ ರೆಡಿ ಮಾಡೋಣ ಅಂದ್ಕೊಂಡಿದ್ದೆ. ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಆಯಿತು. ಖುಷಿ ಆಯಿತು, ಫೈನಲಿ ಚೆನ್ನಾಗಿ ಬಂತು. ಆಮೇಲೆ ಲಕ್ಷ್ಮಿ ಕೂಡ ಹಿಂದಿನ ದಿನ ಸಂಜೆನೇ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ, ಯಾಕಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡಬೇಕಲ್ವ. ಹಾಗಾಗಿ ಸಂಜೆನೇ ರೆಡಿ ಮಾಡಿಟ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಡೆಕೋರೇಷನ್ ಎಲ್ಲ ರೆಡಿ ಮಾಡಿರ್ತೀನಿ. ಬೆಳಗ್ಗೆ ಎದ್ದು ಜಸ್ಟ್ ಕಳಶ ಇಡೋದಷ್ಟೇ. ರೆಡಿ ಮಾಡಬೇಕಾದ್ರೆ ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ಸ್ಟಾರ್ಟ್ ಮಾಡಿದಾಗಲೇ 8:30 ಆಗಿತ್ತು. ಬೇಗ ಬೇಗ ಮುಗಿಸ್ಬೇಕಾಗಿತ್ತಲ್ಲ, ಹಾಗಾಗಿ ಏನು ವ್ಲಾಗ್ ಮಾಡಲಿಲ್ಲ. ಲಾಸ್ಟಲ್ಲಿ ಮಾಡ್ಕೊತಿದ್ದೀನಿ. ಇದು ತಾಂಬೂಲ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೆ. ಒಂದೇ ಸಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ, ಒಂದು 20. ಆಮೇಲೆ ಬೇಕಂದರೆ ಖಾಲಿ ಆದಾಗ ಮಾಡ್ಕೊಬೋದಲ್ವ. ಆಮೇಲೆ ನಮ್ಮ ಯಜಮಾನರು ಕೂಡ ಹೆಲ್ಪ್ ಮಾಡ್ತಿದ್ರು, ಹೂವು ಹೇರ್ಸ್ಕೊಡೋದು, ಡೆಕೋರೇಷನ್ಗೆ ಎಲ್ಲ ಹೆಲ್ಪ್ ಮಾಡ್ತಿದ್ರು. ಆಮೇಲೆ ಸೀರಿಯಲ್ ಸೆಟ್ ಬಿಟ್ಕೊಡೋದು, ತುಂಬ ಹೆಲ್ಪ್ ಮಾಡಿದ್ರು. ನನಗಂತೂ ಸ್ವಲ್ಪ ಈಸಿ ಆಯಿತು ಅವರಿರೋದ್ರಿಂದ. ಲಾಸ್ಟಲ್ಲಿ ಅವ್ರು ಬಂದರು, ಆವಾಗ ವ್ಲಾಗ್ನ ಮಾಡಿಕೊಡ್ತಿದ್ದಾರೆ. ಅಲ್ಲಿವರೆಗೂ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಫೈನಲಾಗಿ ಈ ರೀತಿ ಬಂದಿದೆ ಡೆಕೋರೇಷನ್ನು. ಲಾಸ್ಟಲ್ಲಿ ಏನೇನು ಮಾಡ್ತಿದ್ದೆ ಅದು ಸ್ವಲ್ಪ ವೀಡಿಯೋ ಮಾಡಿಕೊಟ್ಟಿದ್ದಾರೆ ಅಷ್ಟೇ. 2 ನಿಮಿಷ ಕೊಡು. ಎಲ್ಲ ರೆಡಿ ಮಾಡಿಬಿಟ್ಟು ಫುಲ್ಲು ಮನೆಯೆಲ್ಲ ಮೆಸ್ಸಿ ಆಗೋಗ್ಬಿಟ್ಟಿತ್ತು. ಅದೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡಿ ಲಾಸ್ಟಲ್ಲಿ ನೆಲ ಒರೆಸಿನೇ ಮಲ್ಕೊಬೇಕು, ಇಲ್ಲಾಂದರೆ ಬೆಳಗ್ಗೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ರೆ ಬೆಳಗ್ಗೆ ಈಸಿ ಆಗಿಬಿಡುತ್ತೆ. ನಮ್ಮತ್ತೆ ಅಡುಗೆ ಮನೆ ಕೆಲಸನ ಮಾಡ್ಕೊತಿದ್ರು. ಒಬ್ಬಟ್ಟು ಮಾಡೋದು ಅದೆಲ್ಲ ಹಿಂದಿನ ದಿನವೇ ಬೇಳೆ ಎಲ್ಲ ಬೇಯಿಸ್ಬಿಟ್ಟು ರೆಡಿ ಮಾಡಿಟ್ಟು
ಮಲ್ಕೊತೀವಿ. ಬೆಳಗ್ಗೆ ಎದ್ದು ಒಬ್ಬಟ್ಟು ತೊಟ್ಬಿಟ್ಟು ಆಮೇಲೆ ದೇವರಿಗೆ ನೈವೇದ್ಯ ಮಾಡೋದಕ್ಕೆಲ್ಲ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ರಾತ್ರಿನೇ ಎಲ್ಲ ರೆಡಿ ಮಾಡಿಟ್ಟಿರ್ತಾರೆ. ಹಬ್ಬದ ದಿನ ಫುಲ್ಲು ಅಡುಗೆ ಮನೆ ಕೆಲಸ ಫುಲ್ ಅವ್ರದ್ದೇ ಅಂತಲೇ ಹೇಳ್ಬೋದು. ನಾನೇನು ಹೋಗಲ್ಲ ಅಡುಗೆ ಮನೆಗೆ. ನಾನು ಪೂಜೆದೆಲ್ಲ ನೋಡ್ಕೊತೀನಿ. ಎಲ್ಲ ಜೋಡಿಸೋದು, ಲಕ್ಷ್ಮಿ ಕೂರಿಸೋದು ಇದೇ ಆಗುತ್ತೆ ಅಲ್ವಾ. ಸೊ ಒಬ್ಬೊಬ್ಬರು ಒಂದೊಂದು ಕೆಲಸನ ವಹಿಸ್ಕೊಂಡು ಮಾಡ್ತೀವಿ, ಹಾಗಾಗಿ ಈಸಿ ಆಗುತ್ತೆ. ಸೊ ಅವ್ರು ಅಡುಗೆ ಮನೆ ಕೆಲಸ ಮಾಡ್ತಿದ್ರು, ನಾನು ಮತ್ತು ನಮ್ಮ ಮನೆಯವರು ಇದು ಡೆಕೋರೇಷನ್ದೆಲ್ಲ ನೋಡ್ಕೊತಿದ್ವಿ. ದೇವರಿಗೆ ಅಂತ ಎಲ್ಲ ಮಾಡಿದ್ವಲ್ಲ, ಚಕ್ಲಿ, ಕೋಡ್ಬಳೆ, ಆಮೇಲೆ ಕರ್ಜಿಕಾಯಿ ಅದೆಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಜೋಡಿಸಿದೆ. ಏನಪ್ಪ ಅಂದರೆ ಜೋಡಿಸ್ಬಿಟ್ಟು ಅದ್ರ ಮೇಲೆ ಈ ಥರ ಗೋಲ್ಡ್ ನೆಟ್ಟೆಡ್ ಇದು ಬರುತ್ತೆ, ಅದನ್ನು ಕವರ್ ಮಾಡಿಟ್ಟಿದ್ದೆ. ಯಾಕಂದರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಆ ಥರ ಡಿಫ್ರೆಂಟಾಗಿರಲಿ ಅಂತ ಹೇಳ್ಬಿಟ್ಟು ಆ ಥರ ರೆಡಿ ಮಾಡಿಟ್ಟಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಹಬ್ಬದ ವ್ಲಾಗಲ್ಲಿ ನಿಮಗೆ ಫುಲ್ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಇವಾಗ ಅಷ್ಟು ಗೊತ್ತಾಗಲ್ಲ, ಯಾಕಂದರೆ ಮೆಸ್ಸಿ ಆಗಿದೆ ಅಲ್ವಾ. ಸ್ವಲ್ಪ ಎಲ್ಲ ಕ್ಲಿಯರ್ ಆದಮೇಲೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಒಳಗಡೆಗೆ ಬೇಕಲ್ಲ, ಒಳಗಡೆಗೆ ಬೇಕಲ್ಲ. 18 ಥರ ಲೈಟಿಂಗ್ಸ್ ಬರ್ತದೆ, 18 ಥರ ಡಿಸೈನ್. ಸಾಕಲ್ಲ ನೋಡಿದ್ದಕ್ಕೆ ಎಲ್ಲಿ ಹೂವಿಂದೇನು ಹಾಕಲ್ಲ, ಮಾಡ್ಬೇಕಾ ಅಶೋ. ಈ ಥರದೊಂದು ಇದು ಸಖತ್ತಾಯ್ತು ಕಣ, ಅಲ್ಲಿಗೆ ಇಳೆ ಬಿಟ್ಟಿದ್ರೆ ಆ ಥರದ್ದು ಎರಡೇ ಇರುತ್ತೆ. ಆಚೆ ಬಾಗ್ಲಿಗೆ ಇರಲಿ ಬಿಡು ಅಲ್ವಾ. ನಮ್ಮ ಮನೆಯವರು ಒಂದು ಹಾರ ಶಾರ್ಟೇಜ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಟೈಮ್ ನೋಡ್ಬೋದು ನೀವು, ಮಧ್ಯರಾತ್ರಿ 2 ಗಂಟೆ ಆಗಿದೆ. ಇನ್ನೂ ಕೆಲಸ ಮುಗ್ದಿರಲಿಲ್ಲ, ಇನ್ನೂ 1 ಅವರ್ ಬೇಕಾಗಿತ್ತು ಕೆಲಸ ಮುಗಿಯೋಕ್ಕೆ. ಇಲ್ಲಿ ನಮ್ಮ ಅತ್ತೆ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಎಲ್ಲ ಒರೆಸಿ ರೆಡಿ ಮಾಡ್ತಾ ಇದ್ದಾರೆ. ಫೈನಲಿ ಡೆಕೋರೇಷನ್ ಎಲ್ಲ ಮುಗೀತು, ಲಕ್ಷ್ಮಿ ಎಲ್ಲ ಕೂರಿಸಿದ್ದಾಯಿತು. ಬೆಳಗ್ಗೆ ಎದ್ದು ಪೂಜೆ ಮಾಡೋದಷ್ಟೇ ಇರೋದು. ಟೈಮ್ ಬಂದು 2 ಗಂಟೆ ಆಗಿದೆ. ನಾವು ಸ್ಟಾರ್ಟ್ ಮಾಡಿದಾಗಲೇ 8:30 ಆಗಿತ್ತು, ಲೇಟಾಗೋಯಿತು. ಸೊ ಇವಾಗ ಟೈಮ್ 2 ಗಂಟೆ, ಇವಾಗ ಮುಗಿಸಿದ್ದೀವೆಲ್ಲ. ಆಲ್ಮೋಸ್ಟ್ ಎಲ್ಲ ಆಗಿದೆ. ಬೆಳಗ್ಗೆ ಎದ್ದು ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಇರೋದು. ಕಳಶ ಇಟ್ಟು ಮಾರ್ನಿಂಗ್ 7:30ಇಂದ 9:30ವರೆಗೂ ಟೈಮಿಂಗ್ಸ್ ಇರೋದು ಪೂಜೆಗೆ. ಸೊ ಆ ಟೈಮ್ಗೆ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿದ್ದೀವಿ. ನಿದ್ದೇನು ಮಾಡಲ್ಲ, ಇನ್ನು ರಂಗೋಲಿ ಹಾಕಬೇಕು. ಸದ್ಯಕ್ಕೆ ಇಷ್ಟು ಕೆಲಸ ಮುಗಿದಿದೆ ಅಷ್ಟೇ. ಮಮ್ಮಿ ಅಡುಗೆ ಮನೆ ಕೆಲಸ ಮಾಡ್ತಾಯಿದ್ದಾರೆ, ನಾನು ಇದೆಲ್ಲ ಜೋಡಿಸ್ಕೊಂಡೆ. ನಮ್ಮ ಮನೆಯವ್ರು ಇವಾಗ ಹೂವಿನ ಹಾರ ರೆಡಿ ಮಾಡಿಕೊಡ್ತಾ ಇದ್ದಾರೆ. ಇನ್ನೊಂದು ಶಾರ್ಟೇಜ್ ಇತ್ತು ಅಂತ ಹೇಳ್ಬಿಟ್ಟು ಅದರಲ್ಲೇ ರೆಡಿ ಮಾಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾ ಇದ್ದಾರೆ. ಸೊ ಬೆಳಗ್ಗೆ ಎದ್ದು 5 ಗಂಟೆಗೆ ಎದ್ದರೆ ಸಾಕು. 7:15ಗೆ ಟೈಮಿಂಗ್ಸ್ ಇರೋದಲ್ವ. 5 ಗಂಟೆಗೆ ಎದ್ದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ಪೂಜೆ ಮಾಡೋದಷ್ಟೇ ಇರೋದು. ಸೊ ಈ ರೀತಿ ಲಕ್ಷ್ಮಿನ ರೆಡಿ ಮಾಡಿದ್ದೀನಿ. ಬೆಳಗ್ಗೆ ಫುಲ್ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು. ಇಲ್ಲೆಲ್ಲ ಫ್ರೂಟ್ಸು ಮತ್ತು ತಿಂಡಿಗಳೆಲ್ಲ ಮಾಡಿದ್ವಲ್ಲ ಅದೆಲ್ಲ ಜೋಡಿಸಿದ್ದೀನಿ. ಮತ್ತು ಅಲ್ಲಿ ತಾಂಬೂಲ ಕೊಡೋದಕ್ಕೆ ಬಂದವ್ರಿಗೆ ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ತಾಂಬೂಲ ಎಲ್ಲ ರೆಡಿ ಮಾಡಿದ್ದೀನಿ. ರಿಟರ್ನ್ ಗಿಫ್ಟ್ ಎಲ್ಲ ಅದರೊಳಗೆ ಒಟ್ಟಿಗೆ ಹಾಕ್ಬಿಟ್ಟು ಬ್ಯಾಗ್ನೇ ರೆಡಿ ಮಾಡಿಟ್ಟಿದ್ದೀನಿ, ಈಸಿಯಾಗಿ ಕೊಡ್ಬೋದು ಅಂತ ಹೇಳ್ಬಿಟ್ಟು. ರೆಡಿ ಮಾಡಬೇಕಾದ್ರೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಲೇಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ವ್ಲಾಗ್ ಏನೂ ಮಾಡಲಿಲ್ಲ. ಲಾಸ್ಟಿಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದೆ. ಸೊ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಈ ರೀತಿ ಇದೆ. ಪ್ಲ್ಯಾನ್ ಇರಲಿಲ್ಲ ಈ ಥರ ಬ್ಯಾಕ್ಗ್ರೌಂಡ್ ಮಾಡಬೇಕು ಅಂತ. ಚೆನ್ನಾಗಿ ಬರುತ್ತೆ ಆ ಥರ ಇರಿಸಿದ್ರೆ. ಸೊ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ ಈ ರೀತಿ ಮಾಡಬೇಕು ಅಂತ ಏನೂ ಐಡಿಯಾ ಇರಲಿಲ್ಲ, ಪ್ಲ್ಯಾನ್ ಇರಲಿಲ್ಲ ಮುಂಚೆನೇ. ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ.
ಲಾಸ್ಟ್ ಮೂಮೆಂಟಲ್ಲಿ ಈ ರೀತಿ ಆಯಿತು. ಖುಷಿ ಆಯಿತು, ಫೈನಲಿ ಚೆನ್ನಾಗಿ ಬಂತಲ್ಲ, ಖುಷಿ ಆಯಿತು. ಸೊ ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಪೂಜೆ ಮಾಡೋದು ಅದೆಲ್ಲ. ಸೊ ಇವಾಗ 2 ಗಂಟೆ ಟೈಮು, ನಾವಿನ್ನು ಇವಾಗಲೇ ಮಲ್ಗೋಕ್ಕಾಗಲ್ಲ, ರಂಗೋಲಿ ಹಾಕ್ಬಿಟ್ಟು ಎಲ್ಲ ರೆಡಿ ಮಾಡಿನೇ ಮಲ್ಗೋದು. ಇನ್ನೂ 1 ಅವರ್ ಆದರೂ ಟೈಮ್ ಬೇಕು. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾರ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಗುಡ್ ನೈಟ್. ರಂಗೋಲಿನ ಸಿಂಪಲ್ಲಾಗಿ ಹಾಕಿದ್ವಿ, ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕಿ ಕಲರೆಲ್ಲ ಹಾಕಿದ್ವಿ. ಆಲ್ಮೋಸ್ಟ್ 3 ಗಂಟೆ ಆಯಿತು ಎಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಸೊ ನೋಡ್ಬೋದು ಎಷ್ಟು ಕತ್ಲಾಗಿದೆ ಅಂತ ಹೇಳ್ಬಿಟ್ಟು. ಫುಲ್ಲು ತಲೆನೋವು, ಕಣ್ಣೆಲ್ಲ ನೋವ್ತಿತ್ತು, ನಿದ್ದೆ ಎಳೀತಿತ್ತು. 3 ಗಂಟೆ ಆಗಿತ್ತು, 3:15 ಮಲಗೋ ಅಷ್ಟರಲ್ಲಿ ಮತ್ತೆ 5 ಗಂಟೆಗೆ ಹೇಳ್ಬೇಕಾಗಿತ್ತು. ಅದಕ್ಕೆ ಎಲ್ಲ ಮುಗಿಸ್ಬಿಟ್ಟು ಇವಾಗ ಮಲ್ಗೋಣ ಅಂತ ಹೋಗ್ತಾ ಇದ್ವಿ. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ಟು ಆ್ಯಸ್ ಯೂಶ್ವಲ್ ಸ್ನಾನ ಮಾಡಿ ಪೂಜೆ ಮಾಡಬೇಕು. 7:30ಗೆಲ್ಲ ಒಳ್ಳೆ ಟೈಮ್ ಇದೆ ಅಂತ ಹೇಳಿದ್ದಾರೆ, ಆ ಟೈಮಿಗೆ ಮಾಡಬೇಕು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು ಆಲ್.